ಎಂಎಸ್ ರಾಮಯ್ಯ ಸಾಮಾನ್ಯ ಕಟ್ಟಡ ಕಾರ್ಮಿಕ ಕುಟುಂಬದಿಂದ ಬಂದ ವ್ಯಕ್ತಿಯೊಬ್ಬ ತನ್ನ ಅಗಾಧ ಸಾಧನೆಗಳ ಮೂಲಕ ರಾಜ್ಯಕ್ಕೆ ಆಸ್ತಿಯಾಗಿ ಬೆಳೆದದ್ದು ಒಂದು ರೋಚಕ ಅಧ್ಯಾಯ. ಬಡತನದ ಕಾರಣ ಬಾಲ್ಯದಲ್ಲಿಯೇ ಶಿಕ್ಷಣವನ್ನು ನಿಲ್ಲಿಸಿ ತನ್ನ 14ನೆಯ ವಯಸ್ಸಿಗೆ ದುಡಿಯಲು ನಿಂತ ರಾಮಯ್ಯ ಮೊದಲಿಗೆ ತಾತ ತಂದೆ ಮಾಡುತ್ತಿದ್ದ ಗಾರೆ ಕೆಲಸವನ್ನು ಮುಂದುವರಿಸಿ ನಂತರ ಕೃಷಿ, ಇಟ್ಟಿಗೆ ತಯಾರಿಕೆ, ರೈಲ್ವೆ ಇಲಾಖೆಯಲ್ಲಿ 2 ವರ್ಷಗಳ ಕಾಲ ಸೇವೆ. ಈ ಅನುಭವಗಳ ನಂತರ ಸಿವಿಲ್ ಕಾಂಟ್ರಾಕ್ಟರ್ ಆಗಿ ದೇಶದ ಪ್ರಮುಖ ಅಣೆಕಟ್ಟುಗಳ ನಿರ್ಮಾಣದಲ್ಲಿ ತೊಡಗಿಸಿಕೊಂಡು ಒಬ್ಬ ಯಶಸ್ವಿ ಸಿವಿಲ್ ಗುತ್ತಿಗೆದಾರರಾಗಿ ಬೆಳೆದು ನಿಂತವರು. ನೀರಾವರಿ ಯೋಜನೆಗಳಲ್ಲಿ ಕೆಲಸ ಮಾಡುತ್ತಾ ದೇಶದಲ್ಲಿ ಉತ್ತಮ ಇಂಜಿನಿಯರ್ಗಳ ಅಗತ್ಯತೆಯನ್ನು ಮನಗಂಡು 1962ರಲ್ಲಿ ಗೋಕುಲ ಶಿಕ್ಷಣ ಪ್ರತಿಷ್ಠಾನ ಟ್ರಸ್ಟ್ ಸ್ಥಾಪಿಸಿ ಅದರ ಅಡಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನು ಬೆಂಗಳೂರಿನಲ್ಲಿ ಆರಂಭಿಸುತ್ತಾರೆ. ನಂತರ ನಡೆದದ್ದೆಲ್ಲವೂ ಇತಿಹಾಸ. ಶೈಕ್ಷಣಿಕ, ಆರೋಗ್ಯ, ಸಾಮಾಜಿಕ, ಧಾರ್ಮಿಕ ಎಲ್ಲ ಕ್ಷೇತ್ರಗಳಲ್ಲೂ ರಾಮಯ್ಯನವರು ಮಾಡಿದ ಸಾಧನೆ ಅನನ್ಯ ಮತ್ತು ಅಪರೂಪ. ಇಂತಹ ಹೆಮ್ಮೆಯ ಸಾಧಕನ ಮೊಮ್ಮಗನೇ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀ ರಕ್ಷಾ ರಾಮಯ್ಯ. ದಿವಂಗತ ಎಂಎಸ್ ರಾಮಯ್ಯನವರ 2ನೇ ಪುತ್ರ ಶ್ರೀ ಎಂಆರ್ ಸೀತಾರಾಮ್ ರವರು ಪ್ರಸ್ತುತ ವಿಧಾನ ಪರಿಷತ್ ಸದಸ್ಯರಾಗಿದ್ದು, ಈ ಹಿಂದೆ ಇದೇ ಕಾಂಗ್ರೆಸ್ ಪಕ್ಷದಿಂದ 2 ಬಾರಿ ಶಾಸಕರಾಗಿ ನಿರಂತರ ಜನಸೇವೆಯಲ್ಲಿ ತೊಡಗಿಕೊಂಡವರು. ಶ್ರೀ ಎಂಆರ್ ಸೀತಾರಾಮ್ ಅವರ ಮೊದಲ ಪುತ್ರ ರಕ್ಷಾರಾಮಯ್ಯ ಬಾಲ್ಯದಿಂದಲೂ ಸಾರ್ವಜನಿಕ ಜೀವನದ ಪರಿಸರದಲ್ಲೇ ಬೆಳೆದಿದ್ದು ತಾತ, ದೊಡ್ಡಪ್ಪ ಮತ್ತು ತಂದೆಯ ನಾಯಕತ್ವ ಗುಣ ರೂಢಿಸಿಕೊಂಡವರು. ದೊಡ್ಡಪ್ಪ ಅಂದರೆ ಎಂಎಸ್ ರಾಮಯ್ಯನವರ ಮೊದಲ ಪುತ್ರ ಶ್ರೀ ಎಂಆರ್ ಜಯರಾಮ್ ಸಹ ಈ ಹಿಂದೆ ದೇವನಹಳ್ಳಿ ಕ್ಷೇತ್ರದಿಂದ ಗೆದ್ದು ಶಾಸಕರಾಗಿ ದುಡಿದವರು. ಈ ಎಲ್ಲ ಅನುಭವ ಮತ್ತು ಆತ್ಮವಿಶ್ವಾಸ ಒಬ್ಬ ಯುವ ನಾಯಕನಿಗೆ ಪ್ರತಿ ಹೆಜ್ಜೆಗೂ ಸ್ಫೂರ್ತಿದಾಯಕವಾಗಿರುತ್ತದೆ. ಬೆಂಗಳೂರಿನ ಮತ್ತೀಕೆರೆಯಲ್ಲಿ ದಿವಂಗತ ಎಂಎಸ್ ರಾಮಯ್ಯನವರು 1979ರಲ್ಲಿ ವೈದ್ಯಕೀಯ ಕಾಲೇಜನ್ನು ಆರಂಭಿಸುತ್ತಾರೆ ಮತ್ತು 1985ರಲ್ಲಿ 1000 ಹಾಸಿಗೆಯ ಬೃಹತ್ ಆಸ್ಪತ್ರೆಯನ್ನು ಸಹ ಸ್ಥಾಪಿಸಿ ಬೆಂಗಳೂರು ಅಷ್ಟೇ ಅಲ್ಲದೆ ನಮ್ಮ ಚಿಕ್ಕಬಳ್ಳಾಪುರವನ್ನು ಒಳಗೊಂಡು ಸುತ್ತಮುತ್ತಲಿನ ಗ್ರಾಮಾಂತರ ಪ್ರದೇಶಗಳ ಜನರ ಪಾಲಿಗೆ ಅಕ್ಷರಶಃ ಜೀವದಾತ ಎನಿಸಿಕೊಳ್ಳುತ್ತಾರೆ. ಇಂದಿಗೂ ರಾಮಯ್ಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಹೆಸರಿನಲ್ಲಿ ಲಕ್ಷಾಂತರ ಬಡ ರೋಗಿಗಳಿಗೆ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನು ಒದಗಿಸುತ್ತಿರುವ ಹೆಗ್ಗಳಿಕೆ ರಾಮಯ್ಯ ಕುಟುಂಬಕ್ಕೆ ಸಲ್ಲುತ್ತದೆ. ಅಂತಹ ಶ್ರೇಷ್ಠ ಪರಿವಾರದ ಕುಡಿ ನಮ್ಮ ರಕ್ಷಾ ರಾಮಯ್ಯ ಕೋವಿಡ್ ಸಮಯದಲ್ಲಿ ಹಗಲು ರಾತ್ರಿ ಎನ್ನದೆ ಓಡಾಡುತ್ತಾ ಲಕ್ಷಾಂತರ ಮಂದಿಗೆ ಆಹಾರದ ಕಿಟ್ಗಳನ್ನು ಹಂಚುವ ಮೂಲಕ ಸಾವಿರಾರು ರೋಗಿಗಳಿಗೆ ಉಚಿತ ಚಿಕಿತ್ಸೆ ದೊರಕಿಸುವ ಮೂಲಕ ತಾತನ ಆದರ್ಶವನ್ನು ಮುಂದುವರಿಸುತ್ತಿದ್ದಾರೆ ಮತ್ತು 15 ವರ್ಷಗಳಿಂದ ಕಾಂಗ್ರೆಸ್ ಕಾರ್ಯಕರ್ತನಾಗಿ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಒಬ್ಬ ನಿಷ್ಠಾವಂತ ಸಂಘಟಕರಾಗಿರುವ ರಕ್ಷಾ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಐತಿಹಾಸಿಕ ಉದ್ಯೋಗ ಮೇಳ ಆಯೋಜಿಸುವ ಮೂಲಕ ಲಕ್ಷಾಂತರ ಯುವಜನತೆಗೆ ಉದ್ಯೋಗ ಸಿಗಲು ಕಾರಣರಾಗಿದ್ದಾರೆ. ಕೈವಾರ ತಾತಯ್ಯರ ಪರಮ ಭಕ್ತರಾಗಿದ್ದ ಎಂಎಸ್ ರಾಮಯ್ಯನವರು ಯೋಗಿ ನಾರಾಯಣ ಯತೀಂದ್ರ ಟ್ರಸ್ಟ್ ಮೂಲಕ ಅನೇಕ ಧಾರ್ಮಿಕ, ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದವರು. ಅದರಲ್ಲಿ ಉಚಿತ ಸಾಮೂಹಿಕ ವಿವಾಹ ಪ್ರಮುಖವಾದದ್ದು. ಇಂದಿಗೂ ಸಹ ಅವರ ಕುಟುಂಬ ಅದನ್ನು ಮುಂದುವರೆಸುತ್ತಿದೆ. ನಾಡು ನುಡಿಗಳ ಬಗ್ಗೆ ಅಪಾರ ಅಭಿಮಾನ, ಕಾಳಜಿ ಹೊಂದಿದ್ದ ಶ್ರೀ ರಾಮಯ್ಯನವರು ಕೈವಾರದಲ್ಲಿ 1990ರ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಿದ್ದರು. ಅಷ್ಟೇ ಅಲ್ಲದೆ ಅಂದಿನ ದಿನಗಳಲ್ಲಿ ಕೆಲ ಪತ್ರಿಕೆಗಳು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾಗ ಅವುಗಳನ್ನು ಮುಚ್ಚದಂತೆ ಕೈ ಹಿಡಿದ ಧೀಮಂತ ಉದ್ಯಮಿ ಎಂಎಸ್ ರಾಮಯ್ಯ. ಇಷ್ಟೆಲ್ಲ ಹಿನ್ನೆಲೆ ಇದ್ದರೂ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯನಾಗಿ ಬೆರೆಯುವ, ಸದಾ ಸಮಾಜದ ಒಳಿತಿಗಾಗಿ ಹಂಬಲಿಸುವ, ನಂಬಿದವರ ಅಭಿವೃದ್ಧಿಗಾಗಿ ದುಡಿಯುವ ಸರಳ ಸಜ್ಜನ ಯುವ ನಾಯಕ ನಮ್ಮ ರಕ್ಷಾ ರಾಮಯ್ಯರವರನ್ನು ಈ ಬಾರಿ ಸಂಸದರಾಗಿ ಆಯ್ಕೆ ಮಾಡುವ ಮೂಲಕ ನಮ್ಮ ಒಂದೊಂದು ಮತಗಳಿಗೂ ತೂಕವಿದೆ ಎಂಬುದನ್ನು ತೋರಿಸೋಣ.